ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಉದಯ್. ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂಥ ಪರಿಸ್ಥಿತಿ ನೋಡಿ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಹಾಗೆ ನೋಡಿದಾಗ ಯಾರಿಗೆ ಬಂತು ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ ನಮಗೂ ನಿಮಗೂ ಬಂದಿಲ್ಲ ರೀ, ಜನಸಾಮಾನ್ಯರಿಗೆ. ಯಾಕೆ ಅಂತಂದರೆ, ಹೆಂಗೋ ಓಟ್ ಹಾಕ್ತೀವಿ, ಕಾಳಿನ ಕಾಳಿ ಮಾಡಿ ವಿದ್ಯಾವಂತೆಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ. ಉಳ್ಕೊಂಡ್ರೋರು ಏನು ಅಂತಂದರೆ ಕಚಡಗಳು, ರಿಜೆಕ್ಟೆಡ್ ಪಾರ್ಟಿಗಳೆಲ್ಲ ಉಳ್ಕೊಂಡಿದ್ದಾರೆ. ಅದರಲ್ಲೇ ಯಾರನ್ನೋ ಒಬ್ಬರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ, ಪ್ರಧಾನಮಂತ್ರಿ ಮಾಡ್ತೀವಿ, ಏನೋ ತಳ್ಕೊಂಡು ಹೋಗ್ತಾ ಇದೆ ಕಾಲ. ಇದಲ್ಲ ರೀ ಡೆಮಾಕ್ರಸಿ ಅಂತಂದರೆ. ಏನು ಡೆಮಾಕ್ರಸಿ ಅಂತಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ನಮ್ಮ ಸಂವಿಧಾನ ಏನು ರಚನೆ ಆಗುತ್ತೆ, ಜನರ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಅಂಥ ಕೆಲಸ ಇವತ್ತಿನವರೆಗೂ ಆಗಿಲ್ಲ. 75 ವರ್ಷ ಆಗೋಯ್ತು, ಆಗಿಲ್ಲ. ಇದನ್ನು ಮತ್ತೊಮ್ಮೆ ಹೇಳಬೇಕಾಗತ್ತೆ. ಮತ್ತು ಡೆಮಾಕ್ರಸಿ ಅಂತಂದರೆ, ಡೆಮಾಕ್ರಸಿಗೆ 4 ಕಂಬಗಳಿವೆ, 4 ಕಾಲುಗಳಿವೆ. ಮೊದಲನೇ ಕಾಲು ಬಂದ್ಬಿಟ್ಟು ಪಾಲಿಟಿಕ್ಸ್ ಅಂದರೆ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, MP ಗಳು ಇರ್ಬೋದು, MLA ಗಳು ಇರ್ಬೋದು. ಇವ್ರನ್ನೆಲ್ಲರೂ ಒಂದು ಗುಂಪಿಗೆ ಹಾಕಿದ್ರೆ ಇವರು ಮೊದಲನೇ ಪಿಲ್ಲರ್ ಆಗ್ತಾರೆ. ಎರಡನೇ ಪಿಲ್ಲರ್ ಏನಾಗುತ್ತೆ ಅಂತ ಹೇಳ ಬನ್ನಿ. ಇವರು ಆರ್ಡ್ರ್ ಮಾಡಿದ್ರೆ ಹಿಂಗಿಂಥ ಕೆಲಸ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕಲ್ಲ. ರಸ್ತೆ ಮಾಡಿದರೆ ರಸ್ತೆ ರೂಪಕ್ಕೆ ಕಾರ್ಯಕ್ಕೆ ತರಬೇಕು ಅಂದರೆ ಇಂಜಿನಿಯರ್ ಬೇಕು, AC ಬೇಕು, DC ಬೇಕು, ತಹಶೀಲ್ದಾರ್ ಬೇಕು, ಇಂಜಿನಿಯರ್ ಬೇಕು, ಡಿಪ್ಲೊಮಾ ಹೋಲ್ಡರ್ ಇಂಜಿನಿಯರ್ಗಳು ಬೇಕು, ರಸ್ತೆಯಲ್ಲಿ ಕೆಲಸ ಮಾಡೋರು ಬೇಕು. ಇವ್ರನ್ನೆಲ್ಲ ಎಕ್ಸಿಕ್ಯೂಟಿವ್ ಬಾಡಿ ಅಂತೀರಿ. ಎರಡನೇ ಪಿಲ್ಲರ್ ಇವರು. ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಕೊಂಡಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಎರಡನೇ ಪಿಲ್ಲರು. ಮೂರನೇ ಪಿಲ್ಲರ್ ಬನ್ನಿ ನೋಡಿ. ಏನಾದರೂ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ನ್ಯಾಯಾಂಗ ವ್ಯವಸ್ಥೆಯನ್ನು ತಗೊಂಡಿದ್ದೀವಿ. ನ್ಯಾಯಾಂಗ ವ್ಯವಸ್ಥೆ ಅಂತಂದರೆ ಜುಡಿಷಿಯರಿ ಸಿಸ್ಟಮ್ ಅಂತ. ನಮ್ಮ ದೇಶದಲ್ಲಿ ಮಾತಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಅತ್ಯಂತ ಪರಮೋಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಮತ್ತು ಎಲ್ಲ ಸ್ಟೇಟ್ಗಳಲ್ಲೂ ಹೈಕೋರ್ಟ್ ಇದೆ. ಹೈಕೋರ್ಟ್ ಆದಂಥ ಡಿಸ್ಟ್ರಿಕ್ಟ್ ಕೋರ್ಟ್ಗಳಿದೆ. ಡಿಸ್ಟ್ರಿಕ್ಟ್ ಕೋರ್ಟ್ ಆದಮೇಲೆ ತಾಲೂಕು ಕೋರ್ಟ್ಗಳಿವೆ. ತಾಲೂಕು ಕೋರ್ಟ್ ಆದಮೇಲೆ JMC ಕೋರ್ಟ್ಗಳಿವೆ. ಹೀಗೆ ಅನೇಕ ಕೋರ್ಟ್ಗಳು ಬರುತ್ತೆ. ಆರ್ಬಿಟ್ರೇಷನ್ ಬರುತ್ತೆ, ಲೋಕ ಅದಾಲತ್ ಬರುತ್ತೆ, ಬೇಕಾದಷ್ಟು ನ್ಯಾಯಾಂಗ ವ್ಯವಸ್ಥೆ ಇದೆ. ಇದು ಮೂರನೇ ಪಿಲ್ಲರ್ ಅಂತ ಮೂರನೇ ಕಾಲು ಅಂತ ಹೇಳ್ಬೋದು ಪ್ರಜಾಪ್ರಭುತ್ವ. 4ನೇ ಕಾಲು ಬಗ್ಗೆ ಹೇಳಲೇಬೇಕು. ಏನು ಅಂತಂದರೆ, ಹಿಂದೆ ಪ್ರೆಸ್ ಮಾತ್ರ ಇತ್ತು. ಪ್ರೆಸ್ ಅಂದರೆ ದಿನಪತ್ರಿಕೆಗಳು, ವಾರ ಪತ್ರಿಕೆಗಳು, ಪಾಕ್ಷಿಕಗಳು, ಮಾಸಿಕಗಳು, ಹೀಗೆ ಎಲ್ಲ ಭಾಷೆಗಳಲ್ಲಿ ಇಂಡಿಯಾ ದೇಶದಲ್ಲಿ 100 ಭಾಷೆಗಳಿವೆ. ಎಲ್ಲ ಭಾಷೆಗಳಲ್ಲೂ ಪತ್ರಿಕೆಗಳು ಬರ್ತಿದ್ವು. ಇದೇನು 4th ಪಿಲ್ಲರ್ ಆಗಿ ಉಳ್ಕೊಂಡಿತ್ತು. ಈ 1st ಪಿಲ್ಲರ್, 2nd ಪಿಲ್ಲರ್, 3rd ಪಿಲ್ಲರ್, 4th ಪಿಲ್ಲರ್ ಬಗ್ಗೆ ಇನ್ನು ಹೇಳಿದ್ದೀನಿ. ಇವೆಲ್ಲವೂ ಡೆಮಾಕ್ರಸಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಡೆಮಾಕ್ರಸಿಯಿಂದ ಬಹುಮತಕ್ಕೆ ಮಾನ್ಯ ಇರ್ತದೆ. ಬಹುಜನದ ಆಶಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಸಂವಿಧಾನ ರಚನೆ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಏನು ಅಂದರೆ, ಇಲ್ಲಿ ನೋಡಿ, ಅಂಬೇಡ್ಕರ್ ಸಂವಿಧಾನ ಕೊಟ್ಟರು, ಆದರೆ ಮುಂಬೈಯಲ್ಲಿ ಎಲೆಕ್ಷನ್ ಆಗುತ್ತೆ 1950ರಲ್ಲಿ. ಅವರು ಎಲೆಕ್ಷನ್ ನಿಂತ್ಕೋತಾರೆ. ಅವರು ಕಾಂಗ್ರೆಸ್ನವ್ರು ಸೀಟ್ ಕೊಡೋದಿಲ್ಲ. ಅವರು ಎಲೆಕ್ಷನ್ ನಿಂತ್ಕೋತಾರೆ. ಅವ್ರ ವಿರುದ್ಧ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬನ್ನ ನಿಲ್ಲಿಸ್ತಾರೆ. ಅವನು ಕ್ಲರ್ಕ್ ಇದ್ದನು, ಯಾರೋ ಗೊತ್ತಿಲ್ಲ ಆಫೀಸಲ್ಲಿ. ಅವನು ನರೇಂದ್ರ ಮೋದಿ ವಿರುದ್ಧ ಗೆಲ್ತಾನೆ ಕಾಂಗ್ರೆಸ್ಸಿಂದ. ಇದನ್ನೆಲ್ಲ ಇಂಜಿನಿಯರಿಂಗ್ ಮಾಡೋದು, ಇದನ್ನೆಲ್ಲ ಪ್ಲ್ಯಾನ್ ಮಾಡೋದು, ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸೋಲು ಹಂಗೆ ನೋಡ್ಕೊಳ್ಳೋದು, ಅವ್ರ ಶಿಷ್ಯನ ಗೆಲ್ಲೋ ಹಂಗೆ ನೋಡ್ಕೊಳ್ಳೋದು, ನಿಲ್ಲಿಸೋದು ಗೆಲ್ಲೋ ಹಂಗೆ ನೋಡ್ಕೊಳ್ಳೋದು, ಇದನ್ನೆಲ್ಲ ವ್ಯವಸ್ಥೆ ಮಾಡೋದು ಕಾಂಗ್ರೆಸ್ ಪಾರ್ಟಿ. ಅವತ್ತಿನ ಮುಖ್ಯಸ್ಥರು ಜವಾಹರ್ಲಾಲ್ ನೆಹರು. ಇದನ್ನು ಜ್ಞಾಪಕ ಇಟ್ಕೋಬೇಕು. ಕಾಂಗ್ರೆಸ್ ಏನು ಮಾಡುತ್ತೆ, ಯಾವಾಗಲೂ ದಲಿತರು ನಮ್ಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ, ದಲಿತರು ನಮ್ಗೆ ಇದು ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಇದು ಮಾಡಬೇಕು ಅಂತೇನೆ ದೇಶಭಕ್ತಿ ಬಗ್ಗೆ ಮಾತಾಡಿಲ್ಲ ರೀ ಇವರು 75 ವರ್ಷಗಳಲ್ಲಿ. ಏನೋ ರಿಪಬ್ಲಿಕ್ ಡೇನಲ್ಲಿ ಬಾವುಟ ಆರಿಸ್ತೀವಿ, ಮುಗಿದೋಯ್ತು. ಇಂಡಿಪೆಂಡೆನ್ಸ್ ಡೇನಲ್ಲಿ ಮುಗಿದೋಯ್ತು. ನಮಗೂ ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ ಅನ್ನೋ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತಿದ್ದಾರೆ. ಬನ್ನಿ, ಹೇಗೆ ನಾವು ಡೆಮಾಕ್ರಸಿನ ಕೊಂದ್ವಿ, ಡೆಮಾಕ್ರಸಿನ ನಾಶ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಹೇಗೆ ನಾವು ಬನಾನಾ ರಿಪಬ್ಲಿಕ್ ಮಾಡಿದ್ವಿ, ಅಥವಾ ಹೇಗೆ ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಯಾರಿಗೆ ಬಂತು 47 ಸ್ವಾತಂತ್ರ್ಯ ನೋಡಿ, 1940ನೇ ಇಸ್ವಿವರೆಗೂ ಅದನ್ನು ಕಟ್ ಆಫ್ ಡೇಟ್ ಅಂತ ತೊಗೊಂಡಿದ್ದೀವಿ ನಾವು. ಅವತ್ತಿನ ದಿವಸ ಕೇವಲ 1,000 2,000ದಷ್ಟು ಆಸ್ತಿ ಇಟ್ಕೊಂಡ್ರು. ಇವತ್ತಿನ ದಿವಸ 20,000 ಕೋಟಿ 30,000 ಕೋಟಿ. ಬೆಂಗಳೂರಿನಲ್ಲಿ ಒಂದು ಬೆಟ್ಟ ಅನ್ನೊಂದು, ಅದರ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದನ್ನೊಂದು. ಇನ್ಯಾರು ತಮಿಳ್ನಾಡಿಂದ ಬಂದಿದ್ದಾರೆ, ಅವ್ರಿಗೆ ಡೆಂಟಲ್ ಕಾಲೇಜ್ ಮಾಡೋಕ್ಕೆ ಬಿಟ್ಟಿದ್ದೀವಿ, ಅವ್ರು ಇಂಜಿನಿಯರಿಂಗ್ ಕಾಲೇಜ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ಅದರಲ್ಲಿ ಪರ್ಸೆಂಟೇಜ್ ನಮ್ಮದು. ಯಾಕೆ ಅಂತಂದರೆ ನಾವು ಪರ್ಮಿಷನ್ ಕೊಡ್ತೀವಿ ಅವ್ರಿಗೆ, ಮತ್ತು ಜಮೀನು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಥರ ಭ್ರಷ್ಟಾಚಾರ ಮಾಡಿ 40,000 ಕೋಟಿ 50,000 ಕೋಟಿ 1 ಲಕ್ಷ ಕೋಟಿ ಮಾಡ್ಕೊಂಡಿದ್ದೀವಿ. ಇವ್ರಿಗೆ ಬಂತು ಸ್ವಾತಂತ್ರ್ಯ. ನಾವು
ನಿಜವಾಗ್ಲೂ ಹೋರಾಡತಕ್ಕಂಥವ್ರು ದೇಶಭಕ್ತರು. ಇವತ್ತು ಸಹ ಒಂದು ಪ್ಯಾಂಟ್ ಹೊಲಿಸ್ಕೋಬೇಕು ಅಂದರೆ 6 ತಿಂಗಳು ಯೋಚನೆ ಮಾಡ್ತೀವಿ. ಎಲ್ಲಾದರೂ ಹೋಗಿ ಒಂದು ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅಂತಂದರೆ 2 ವಾರ ಯೋಚನೆ ಮಾಡ್ತೀವಿ. ಹಾಗಾದರೆ ಯಾರಿಗೆ ಬಂದಿದೆ ಸ್ವಾತಂತ್ರ್ಯ? ಇವರೇನು ಮಾಡ್ತಾರೆ, 50,000 ಕೋಟಿ 60,000 ಕೋಟಿ ಇಟ್ಕೊಂಡ್ಬಿಡ್ತಾರೆ, ಪ್ರೈವೇಟ್ ಪ್ಲೇನ್ಗಳು ಇಟ್ಕೊಂಡ್ಬಿಡ್ತಾರೆ, ಪ್ರೈವೇಟ್ ಹೆಲಿಕಾಪ್ಟರ್ಗಳು ಇಟ್ಕೊಂಡ್ಬಿಡ್ತಾರೆ. ಇಂಥವ್ರಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ಖಂಡಿತ ಹೌದು, ನಮಗೆ ಬಂದಿರೋ ಸ್ವಾತಂತ್ರ್ಯ ಅವ್ರಿಗೆ ಜಾಸ್ತಿ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀವಿ. ಬನ್ನಿ, ಇವರೇನು ಮಾಡ್ತಾರೆ, ಎಲ್ಲ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಏನಾಗುತ್ತೆ ಅಂದರೆ ಈ ಸಿಸ್ಟಮ್ ಹಾಗಿಲ್ಲ, ಹಿಂಗೆ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಎಜುಕೇಷನ್ ಸಿಸ್ಟಮ್ನೇ ಇದು ಮಾಡಿಬಿಡ್ತೀವಿ, ಸೋಷಿಯಲ್ ಇಂಜಿನಿಯರಿಂಗ್ ಹಿಂಗೆ ಮಾಡಿಬಿಡ್ತೀವಿ, ಸಾಮಾಜಿಕ ನ್ಯಾಯ ಕೊಟ್ಬಿಡ್ತೀವಿ, ಬದನೆಕಾಯಿ ಕೊಟ್ಬಿಡ್ತೀವಿ, ಎಲ್ಲರಿಗೂ ಸೌತೆಕಾಯಿ ಕೊಟ್ಬಿಡ್ತೀವಿ ಅಂತ ಮಾತಾಡ್ತಾರೆ. MLAಗಳು, MP ಗಳು, ಮಿನಿಸ್ಟ್ರುಗಳು ಯಾರು ಸರ್ಕಾರದಲ್ಲಿ ಇರ್ತಾರೆ ಅವರೆಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ತಮ್ಮ ಮಕ್ಕಳನ್ನ ಸೇರಿಸ್ತಾರಾ? ಇದು ಪ್ರಶ್ನೆ. ಇದು ಸ್ವಾತಂತ್ರ್ಯ ಅವ್ರಿಗೆ ಬಂದಿದೆ ಅಂತಂದರೆ ಅವರು ಮಾಡ್ಕೊಂಡಿರ್ತಕ್ಕಂಥ ಸಿಸ್ಟಮ್, ಅವ್ರು ಒಪ್ಕೊಂಡಿರ್ತಕ್ಕಂಥ ಸಿಸ್ಟಮ್, ಅವ್ರ ಕೈ ಕೆಳಗಿರ್ತಕ್ಕಂಥ ಸಿಸ್ಟಮಲ್ಲಿ ಮಕ್ಕಳನ್ನ ಯಾಕೆ ಓದಿಸಲ್ಲ? ಅಮೆರಿಕಕ್ಕೆ ಕಳಿಸ್ತಾರೆ, ಲಂಡನ್ಗೆ ಕಳಿಸ್ತಾರೆ, ಇನ್ನೆಲ್ಲ ಕಳಿಸ್ತಾರೆ, ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ. ನಮ್ಮ ದೇಶದಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಯಾಕೆ ಕಳಿಸೋದಿಲ್ಲ? ಹಾಗಾದರೆ ಯಾರಿಗೆ ಬಂತು ಸ್ವಾತಂತ್ರ್ಯ? ನಾವು ಜನಸಾಮಾನ್ಯರು ನಮ್ಮ ಮಕ್ಕಳನ್ನೆಲ್ಲ ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ, ಸ್ಕೂಲ್ ಫ್ರೀ ಇದೆಯಂತೆ ಇದಂತೆ ಅಂತ ಅಂದ್ಬಿಟ್ಟು. ಹಾಗಾದರೆ ಯಾರಿಗೆ ಬಂತು ಸ್ವಾತಂತ್ರ್ಯ? ನೋಡಿ, 2ನೇ ಪ್ರಶ್ನೆ ಇದು ರಾಜಕಾರಣಿಗಳಿಗೆ ಬಂತ ಸ್ವಾತಂತ್ರ್ಯ? ಭ್ರಷ್ಟ ರಾಜಕಾರಣಿಗಳಿಗೆ ಜಾಸ್ತಿ ಬಂದಿದೆ ಸ್ವಾತಂತ್ರ್ಯ. ಯಾಕೆ ಅಂದರೆ 60ನೇ ಇಸ್ವಿನಲ್ಲಿ ಯಾರು ಕೆಲವೇ 100 ಅಥವಾ 1000 ರೂಪಾಯಿಗಳನ್ನ ಇಟ್ಟಿಡಿದ್ರು, ಇವತ್ತು 20,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿವರೆಗೂ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಜಾಸ್ತಿ ಸ್ವಾತಂತ್ರ್ಯ ಬಂದಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇಂಥ ಪ್ರಶ್ನೆ ಉದ್ಭವಿಸಿದಾಗ ಹೌದು, ರಾಜಕೀಯ ವ್ಯಕ್ತಿಗಳಿಗೆ ಜಾಸ್ತಿ ಸ್ವಾತಂತ್ರ್ಯ ಬಂದಿದೆ, ಜನಸಾಮಾನ್ಯರಿಗೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಇದು ನೋಡಿ ಏನಾಗುತ್ತೆ ಅಂದರೆ ದುರಂತ. ನಾವು ನಮ್ಮ ಕೈನಲ್ಲಿ ಏನಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಬನ್ನಿ. ಇನ್ನೇನು ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾಯಿದೆ. ಹಿಂದಿನ ಎಪಿಸೋಡಲ್ಲಿ ಸ್ವಲ್ಪ ಮಾತಾಡಿದ್ವಿ. ಏನು ಅಂದರೆ ಮೈಸೂರಿನಲ್ಲಿ ಅನೇಕ ಡೈಲಿ ನ್ಯೂಸ್ ಪೇಪರ್ಗಳು ಹೊರಡುತ್ತೆ, ಲೋಕಲ್ ನ್ಯೂಸ್ ಪೇಪರ್ಗಳು. ಅದರಲ್ಲಿ 1 ಪೇಜ್ ಕಲರ್ ಪ್ರಿಂಟ್ ಕೊಡಬೇಕು ಅಂದರೆ, ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಇದ್ದರೆ 10 ಲಕ್ಷ ರೂಪಾಯಿವರೆಗೂ ಮಾಡ್ತಾರೆ ಅವರು. ಯಾಕೆಂದರೆ ಪತ್ರಿಕೆಗಳು ಹಾಗೆ ಉಳ್ಕೊಂಡಿದೆ. ಇವರೇನು ಮಾಡ್ತಾರೆ, 10 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಒಂದು ಪೇಪರ್ ಪ್ರಿಂಟ್, ಕಲರ್ ಪ್ರಿಂಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ. ಅಡ್ವರ್ಟೈಸ್ಮೆಂಟಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಇಲ್ಲ ಪ್ರಧಾನಮಂತ್ರಿ ಇರ್ತಾರೆ, ಇಲ್ಲ ಯಾರೋ ಬಾಲಂಗೋಚಿಗಳ ಬರ್ತ್ಡೇ ಇರುತ್ತೆ. ಈ ಥರ ಅಡ್ವರ್ಟೈಸ್ಮೆಂಟು 5 ಲಕ್ಷ 10 ಲಕ್ಷ ಒಂದು ದಿವಸಕ್ಕೆ ಕೊಡೋಕ್ಕೆ ಯಾರೇ ನ್ಯಾಯವಾಗಿ ದುಡಿತೀನಿ ಅಂತಂದ್ರೂ ಸಾಧ್ಯ ಇಲ್ಲ ಸ್ವಾಮಿ. ಯಾಕೆಂದರೆ ಒಂದು ದಿವಸಕ್ಕೆ 5 ಲಕ್ಷ ಖರ್ಚು ಮಾಡಬೇಕಾ? ಅದು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಸೊ ಇದೊಂಥರ ಬ್ಲೈಂಡ್ ಕಾರ್ಡ್ ಹಾಕ್ದಂಗೆ ಬ್ಲೈಂಡ್ ಗೇಮ್ ಇದು. 5 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ, ನಾಳೆ ಹೋಗ್ಬಿಡ್ಬೋದು, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ. ಇದು ಹೋಗುತ್ತೋ ಅಥವಾ ಅಧಿಕಾರ ನಮಗೆ ಬರುತ್ತೋ ಗೊತ್ತಿಲ್ಲ. ಈ ಥರ ಜೂಜಾಟ ಆಡ್ತಕ್ಕಂಥ ಮನಸ್ಥಿತಿ ಇರೋರು ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಅಂತ ವಿನ್ಸ್ಟನ್ ಚರ್ಚಿಲ್ ಕರೆದಿದ್ದಾರೆ. ಇದನ್ನು ಒಪ್ಕೋಬೇಕೋ ಬೇಡವೋ? ಇದನ್ನು ಒಪ್ಕೋಬೇಕು ಅಂತ ನಮ್ಮ ಮನಸ್ಸು ಅನಿಸುತ್ತೆ. ಅನ್ನಿಸ್ದಾಗ ಏನು ಅನಿಸುತ್ತೆ ನಮಗೆ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಮತ್ತೆ ಬಂದು ಕೂತ್ಕೊಂಡ್ಬಿಡುತ್ತೆ ಪ್ರಶ್ನೆ. ಈಗ ನಿಮ್ಮ ಮುಂದೆನೇ ಈ ಪ್ರಶ್ನೆ ಇಡ್ತೀವಿ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಾವು ಎಲೆಕ್ಷನ್ ಟೈಮಲ್ಲಿ 5 ಲಕ್ಷ 10 ಲಕ್ಷ ಕೊಟ್ಟು ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಲ್ಲ. ಏನಾಗುತ್ತೆ, ಜನಸಾಮಾನ್ಯರು, ಅಮಾಯಕರು, ಅನಕ್ಷರಸ್ಥರು ಓಟ್ ಹಾಕೋರು ಜಾಸ್ತಿ ಇದ್ದಾರೆ. ಅವರು 100 ರೂಪಾಯಿ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ ರೀ, ಒಂದು ಸೀರೆ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ, 1 ಕ್ವಾರ್ಟ್ರ್ ಎಣ್ಣೆ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ, 1 ಬಾಟ್ಲ್ ಬೀರ್ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ, 1 ಬಾಟ್ಲ್ ಸರಾಯಿ ಕೊಟ್ಟರೆ ಎಣ್ಣೆ ಓಟ್ ಹಾಕ್ಬಿಡ್ತಾರೆ, ಅಥವಾ 5 kg ಅಕ್ಕಿ ಕೊಟ್ಟರು ಓಟ್ ಹಾಕ್ಬಿಡ್ತಾರೆ. ದೇಶ ಈ ಥರ ಕಟ್ಟೋಕ್ಕಾಗತ್ತಾ? ಯಾರಾದರೂ ಬುದ್ಧಿವಂತರು ಅಂತಿದ್ದಾರೆ, ಯಾರಿಗೆ ಬಂತು ಸ್ವಾತಂತ್ರ್ಯ ಅನ್ನೋ ಪ್ರಶ್ನೆ ಇಟ್ಕೊಂಡು ಅವ್ರನ್ನ ಕೇಳಬೇಕು. ಯಾರು ಟಿ ವಿನವರಾಗಲಿ ಪ್ರೆಸ್ನವರಾಗಲಿ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂದ್ಬಿಟ್ಟು ವಿಶ್ಲೇಷಣೆ ಮಾಡ್ತಾ ಹೋಗಿ, ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.